ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಕಾಶ್ ರಾಜ್ಗೆ ಚಕ್ರವರ್ತಿ ಸೂಲಿಬೆಲೆ ಕೌಂಟರ್ ಕೊಟ್ಟಿದ್ದಾರೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಪತ್ರಿಕಾಗೋಷ್ಠಿ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಪತ್ರಿಕಾಗೋಷ್ಠಿ. ಚಕ್ರವರ್ತಿ ಸೂಲಿಬೆಲೆ, ವಸಂತ್ ಗಿಳಿಯಾರ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಸಮಿತಿ ಹಲವು ಧರ್ಮ ಸಂರಕ್ಷಣಾ ಯಾತ್ರೆಯನ್ನ ಹಮ್ಮಿಕೊಂಡಿತ್ತು. ಚಿನ್ನಯ್ಯ ಸಲ್ಲಿಸಿರೋ ರಿಟ್ ಅರ್ಜಿ ಬಗ್ಗೆ ಸಮಿತಿಯಿಂದ ಈಗಾಗಲೇ ಪ್ರಕಾಶ್ ರಾಜ್ಗೆ ಚಕ್ರವರ್ತಿ ಸೂಲಿಬೆಲೆ ಈಗ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ, ವಸಂತ್ ಗಿಳಿಯಾರ್ ಸುದ್ದಿಗೋಷ್ಠಿ. ಅನ್ನೋದಕ್ಕೆ ಬಹಳ ಗಟ್ಟಿಯಾದಂತ ಪುರಾವೆ ಏನು ಅಂತ ಹೇಳಿದ್ರೆ, ವೀರೇಂದ್ರ ಹೆಗಡೆ ಜೈಲಿಗೆ ಹೋದ್ರೆ ನಿನ್ಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಚಿನ್ನಯ್ಯಗೆ ಆಫರ್ ಮಾಡಿರುವಂತದ್ದು. ಈ SIT ರಚನೆ ಆದ ಸಂದರ್ಭದಲ್ಲಿ ಸದನದಲ್ಲೇ ನಮ್ಮ ರಾಜ್ಯದ ಆ ಕಾಲದ ಅಥವಾ ಈ ಕಾಲದ ಮುಖ್ಯಮಂತ್ರಿ ಆಗಿರುವಂತ ಆಗ DCM ಆಗಿರುವಂತ DK ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಆಮೇಲೆ ಇದರ ಹಿಂದೆ ಎಲ್ಲ ಎಡಪಂಥೀಯ ಚಿಂತಕರು ಇದ್ದಾರೆ ಅನ್ನೋದಕ್ಕೆ ಬಹಳ ಪುಷ್ಟಿ ಏನಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಆಗಿದ್ದಂತಹ ಹಿಂದೆ ಗುಂಡೂರಾವ್ ಅವರು ಇದು ಎಡಪಂಥೀಯರ ಒತ್ತಡದ ಮೇರೆಗೆ SIT ರಚನೆ ಆಗಿರೋದು ಅಂತ ಉಲ್ಲೇಖವನ್ನ ಮಾಡಿರುವಂಥದ್ದು. ಕೇರಳದ ಸಂಸದರು ಇದರ ಬಗ್ಗೆ ಕಮ್ಯುನಿಸ್ಟ್ ಸಂಸದರು ಇದರ ಬಗ್ಗೆ ಮಾತನಾಡಿದ್ದಾರೆ. ಈಗ ಚಿನ್ನಯ್ಯ ಹೇಳಿರುವ ಹೇಳಿಕೆಯನ್ನ ಆಧರಿಸಿ ನೋಡುವಾಗ ಇದರಲ್ಲಿ ಸಂಪೂರ್ಣವಾಗಿ ಎಡಪಂಥೀಯ ಚಿಂತಕರು ಅಥವಾ ಲೆಫ್ಟ್ ವಿಂಗ್ನವರು ಅವರೇ SITಯನ್ನ ಮುನ್ನಡೆಸುವ ರೀತಿಯಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಈ ಪ್ರಣಬ್ ಮೋಹಂತಿ ಅವರು ನನಗೆ ಹೇಳಿದ್ರು, ಅವನಿಗೆ ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಣಬ್ ಮೋಹಂತಿ ಅವರು ನನಗೆ ಗೊತ್ತಿಲ್ಲ, ಇದನ್ನು ಪ್ರಕಾಶ್ ರಾಜ್ ಹೇಳಿರುವಂತದ್ದು. ಪ್ರಣಬ್ ಮೋಹಂತಿ ಯಾರಿಗೆ ಉತ್ತರದಾಯಿ ಆಗ್ಬೇಕಿತ್ತು? ಪ್ರಕಾಶ್ ರಾಜ್ ಚಿನ್ನಯ್ಯ ಜೊತೆ ಮಾತಾಡಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರಿಗೆ ನೋಟಿಸ್ ಕಳಿಸಿ ಅವ್ರನ್ನ ವಿಚಾರಣೆ ಮಾಡಬೇಕಿತ್ತಾ ಇಲ್ವಾ, ಅಥವಾ ಅವರಿಗೆ ಇವರು ಡೈರೆಕ್ಷನ್ ಮಾಡಬೇಕಿತ್ತಾ ಅನ್ನೋದು ನಮ್ದು ಪ್ರಶ್ನೆ. ಆ ಕಾರಣಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಮತ್ತೆ ನಾವು ಯಾವಾಗಲೂ ಹೇಳ್ತಾ ಇದ್ವಿ, ಸರ್ಕಾರ ಮಧ್ಯಂತರ ವರದಿಯನ್ನು SITಯ ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತ. ಈಗ ಈ ಪ್ರಕರಣಕ್ಕೆ ಸುಮಾರು 10 ತಿಂಗಳಾಗ್ತಾ ಬಂತು. ಸರ್ಕಾರ ಯಾವುದೇ ರೀತಿಯಲ್ಲೂ ಮಧ್ಯಂತರ ವರದಿಯನ್ನು ಕೊಟ್ಟಿಲ್ಲ. ಸರ್ಕಾರ ಯಾಕೆ ಈ ರೀತಿಯ ಮೀನಾಮೇಷ ಎಣಿಸ್ತಾ ಇದೆ? ಒಂದು ರೀತಿಯಲ್ಲಿ ಜನರನ್ನು ಒಟ್ಟು ಈ ಪ್ರಕರಣದಿಂದ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂತ ಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಇವತ್ತು ಈ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜರ ಹೆಸರು ಏನು ಉಲ್ಲೇಖ ಆಗಿದೆ, ಪ್ರಕಾಶ್ ರಾಜರು ಬಹಿರಂಗವಾಗಿ ಹೇಳ್ತಾರೆ SITಯ ಮುಖ್ಯಸ್ಥರಲ್ಲಿ ನಾವು ಮಾತಾಡಿದ್ದೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ವಿಷಯಗಳೆಲ್ಲವೂ ಕೂಡ ಕನ್ನಡಿಗರಿಗೆ, ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗ್ಬೇಕಲ್ವಾ? ಅಥವಾ ಪ್ರಕಾಶ್ ರಾಜ್ ಹೇಳುವಂತದ್ರಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಇದು ಕೂಡ ಗೊತ್ತಾಗ್ಬೇಕಲ್ವಾ? ಇವತ್ತು ರಿಟ್ ಪಿಟಿಷನ್ ಅನ್ನುವಂಥದ್ರಲ್ಲಿ ಏನು ಉಲ್ಲೇಖ ಆಗಿದೆ ಇದು ಸತ್ಯಾಂಶ. ಈ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿಯ ಮಾತಿನ ಆಧಾರದ ಅಡಿಯಲ್ಲಿ 100 ಕೋಟಿ ಭಕ್ತರ ಶ್ರದ್ಧೆಗೆ, ಧರ್ಮಕ್ಕೆ ಘಾಸಿ ಉಂಟು ಮಾಡಿ ಚಿನ್ನಯ್ಯ ಹೇಳಿದ ಅನ್ನ ಮಾತ್ರಕ್ಕೆ ಇವರು ಬುಲ್ಡೋಸರ್ ಅನ್ನು ನುಗ್ಗಿಸ್ಲಿಕ್ಕೆ, ದೇವಸ್ಥಾನದಲ್ಲಿ ಬುಲ್ಡೋಸರ್ ಅನ್ನು ನುಗ್ಗಿಸ್ಲಿಕ್ಕೆ ಹೊರಟಿದ್ರು. ಇವತ್ತು ಅದೇ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಈ ಷಡ್ಯಂತ್ರದ ಮುಖ್ಯ ಪಾತ್ರಧಾರಿಯಾಗಿದ್ರು. ಇವತ್ತು ಆ ಮುಖ್ಯ ಪಾತ್ರಧಾರಿಯೇ ಮತ್ತೊಬ್ಬರ ಸೂತ್ರ ಮತ್ತೊಬ್ಬರ ಕೈಯಲ್ಲಿದೆ ಅಂತ ಅವ್ರು ಹೇಳಬೇಕು ಅಂತ ಆದ್ರೆ, ಸೂತ್ರಧಾರಿ, ಈ ಷಡ್ಯಂತ್ರದ ಸೂತ್ರಧಾರಿ ಯಾರು ಅನ್ನುವಂತ ನೈಜಾಂಶವನ್ನು ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಕನ್ನಡಿಗರು ಇದಕ್ಕೆ ಕಾಯ್ತಾ ಇದ್ದಾರೆ. ಆದ್ರಿಂದ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಕಳೆದ 10 ತಿಂಗಳ ನಡೆಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಈ ಪ್ರಕರಣವನ್ನು ದಾರಿ ತಪ್ಪಿಸುವಂತಹ ವ್ಯವಸ್ಥೆಗಳು ಆಗ್ತಾ ಇದೆಯಾ ಅನ್ನುವಂಥ ಸಂಶಯ ನಮಗೆಲ್ಲರಿಗೂ ಇದೆ. ಇವತ್ತು ಈ ಸಂಶಯವನ್ನು ಇವರು ದೂರ ಮಾಡಲಿ. ವಸಂತರು ಹೇಳಿದ ಹಾಗೆ ಹಿಂದಿನ ಗೃಹ ಸಚಿವರು ಈ ವಿಷಯಗಳನ್ನು ಯಾವುದೂ ಕೂಡ ಬಹಿರಂಗ ಮಾಡಿರಲಿಲ್ಲ. ಇವತ್ತು ಹೊಸ ಗೃಹ ಸಚಿವರು ಬಂದಿದ್ದಾರೆ. ಅವರು ಈ ವಿಷಯಗಳನ್ನು ಕನ್ನಡಿಗರಿಗೆ, ಕರ್ನಾಟಕದ ಜನತೆಗೆ ಅನಾವರಣಗೊಳಿಸಲಿ. ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂಥದ್ದು ಹೊರಗೆ ಬರಲಿ.
ಈ ಎಡಪಂಥೀಯರ ಸೂತ್ರದಂತೆ ಎಡಪಂಥೀಯರು ಹೇಳಿದಂತೆ SIT ರಚನೆ ಮಾಡಿದ್ದೇವೆ ಅಂತ ಏನು ದಿನೇಶ್ ಗುಂಡೂರಾವ್ ಹೇಳಿದ್ರು, ಆ ಎಡಪಂಥೀಯರು ಯಾರು ಸೂತ್ರಧಾರಿಗಳು, ಇದೆಲ್ಲವೂ ಕೂಡ ಇವತ್ತು ಹೊರಗೆ ಬರಬೇಕಾಗಿದೆ. ಸುವಮೋಟೋ ಇದನ್ನು ಮುಂದುವರಿಸುವಂತ ಈ ಚಿನ್ನಯ್ಯನವರ ರಿಟ್ ಪಿಟಿಷನ್ನ ಆಧಾರದ ಅಡಿಯಲ್ಲಿ ಈ ಪ್ರಕರಣವನ್ನು ಮತ್ತಷ್ಟು ಗಾಢವಾಗಿ ಮತ್ತಷ್ಟು ಆಳವಾಗಿ ಇವತ್ತು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ. ಅವ್ರು ಈ ಕೂಡಲೇ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಎಲ್ಲ ಪತ್ರಕರ್ತ ಮಿತ್ರರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂತಂದ್ರೆ ಅಕಸ್ಮಾತ್ ಏನಾದರೂ ನಿಮ್ಮಗಳ ಹೋರಾಟ ಇಲ್ಲದೆ ಹೋಗಿದ್ದಿದ್ರೆ, ನೀವುಗಳು ಒಂದು ಧರ್ಮ ಸಂಸ್ಥೆಯನ್ನು ಉಳಿಸುವಂತ ಪ್ರಯತ್ನದಲ್ಲಿ ದೊಡ್ಡ ಕೈ ಜೋಡಿಸದೆ ಹೋಗಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಷಡ್ಯಂತ್ರದ ವಿಚಾರಗಳು ಬೆಳಕಿಗೆ ಬರ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಹಿಂಗಾಗಿ ನೀವು ಮಾರಿಕೊಂಡ ಮಾಧ್ಯಮಗಳು ಅಂತ ಕರೆಸ್ಕೊಳ್ಬೇಕಾಗಿರುವಂತ ಸ್ಥಿತಿಗೆ ಒಳಗಾಗಿದ್ದೀರಿ ಅನ್ನೋದು ಕೂಡ ನನಗೆ ಗೊತ್ತು. ಆದರೆ ಸತ್ಯವನ್ನ ಹೊರಗೆ ತರಬೇಕಾದಾಗ ಈ ತರದ ಅನೇಕ ಸಂಗತಿಗಳನ್ನು ಎದುರಿಸಬೇಕಾಗತ್ತೆ. ನಾನು ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಸರ್ಕಾರವೂ ಈ ವಿಚಾರದಲ್ಲಿ ರಿಲೆಕ್ಟೆಂಟ್ ಆಗಿದ್ದಾಗ, ಈ ತರದ ವಿಚಾರಗಳನ್ನ ಹೊರಗೆ ತರೋದಕ್ಕೆ ಸಾರಥ್ಯ ವಹಿಸದೆ ಹೋದಾಗ ಮಾಧ್ಯಮಗಳೇ ಇದನ್ನ ಮಾಡಿ ತಂದು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇದು ಮಾಧ್ಯಮಕ್ಕೆ ಸಂದ ಜಯ. ಯಾಕೆಂತಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಇದರ ಹೋರಾಟ ಆರಂಭವಾದಾಗ ನಾವು ಇದನ್ನ ಷಡ್ಯಂತ್ರ ಅಂತ ಹೇಳುವಾಗ ಅನೇಕರು ಆಡ್ಕೊಳ್ತಾ ಇದ್ರು. ಆರಂಭದಲ್ಲಿ ಹೋರಾಟಕ್ಕೆ ವಸಂತ್ ಗಿಳಿಯಾರ್ ಬಂದಾಗ ವಸಂತ್ ಗಿಳಿಯಾರ್ ಮೇಲೆ ಆದಂತ ವರ್ಬಲ್ ಆಕ್ರಮಣಗಳು ಅದನ್ನ ನಾವು ಇವತ್ತಿಗೂ ಕೂಡ ನೋಡಿದ್ದೇವೆ. ಆನಂತರ ನಾನು ಕೂಡ ಇದರೊಳಗೆ ಬಂದೆ, ಅನೇಕ ಮಿತ್ರರು ಇದಕ್ಕೆ ಜೋಡಿಸ್ಕೊಂಡ್ರು. ಪ್ರತಿಯೊಬ್ಬರ ಮೇಲೆ ಮಾಡಿದ ಈ ವರ್ಬಲ್ ಆಕ್ರಮಣಗಳು, ಅವರ ಚಾರಿತ್ರ್ಯ ಹನನದ ಪ್ರಯತ್ನ, ಇವೆಲ್ಲವನ್ನೂ ಕೂಡ ನಾವು ಕಣ್ಣಾರೆ ನೋಡಿದ್ದೇವೆ. ಇದೆಲ್ಲವನ್ನು ನೋಡುವಾಗ ಆಗ ನಾವು ಷಡ್ಯಂತ್ರ ಅಂತ ಹೇಳುವಾಗ ತುಂಬಾ ಜನ ಆಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಈ ಷಡ್ಯಂತ್ರ ಹೆಂಗೆ ಹೊರಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಚಿನ್ನಯ್ಯನೇ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನನ್ನು ಕರ್ಕೊಂಡು ಹೋಗಿದ್ರು, ರೆಸಾರ್ಟ್ ನಲ್ಲಿ ಇಟ್ಕೊಂಡಿದ್ರು, ನನಗೆ 5,000 ರೂಪಾಯಿ ಹಣವನ್ನ ನನ್ನ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡಿದ್ರು, 15,000 ರೂಪಾಯಿ ಹಣವನ್ನ ನನಗೆ ಅಲ್ಲೇ ತಕ್ಷಣದಲ್ಲಿ ಕೊಟ್ಟರು, ಇನ್ನೂ ಏನಾದ್ರೂ ವೀರೇಂದ್ರ ಹೆಗಡೆ ಅವರನ್ನ ಜೈಲಿಗೆ ಕಳಿಸಿದರೆ ಹಾಗಾದ್ರೆ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಪ್ರತಿಯೊಂದನ್ನು ಕೂಡ ಅವರು ಡೀಟೇಲ್ ಆಗಿ ವರ್ಣನೆ ಮಾಡಿದ್ದಾರೆ. ಬರೀ ಇಷ್ಟೇ ಅಲ್ಲದೆ ಪ್ರಕಾಶ್ ರಾಜ್ ಅವರು ಒಂದ್ ಕಡೆ ಹೇಳ್ಕೊಳ್ತಾರೆ, ನಂಗೆ ಬಹಳ ನಗು ಬಂತು ಅದು ಯಾಕಂಗೆ ಅಂತ. ಪ್ರಕಾಶ್ ರಾಜ್ ಹೇಳಿದ್ರಂತೆ, 29ನೇ ತಾರೀಕು ನಾನೇ ಬರ್ತೀನಿ, ಬಂದು ನೀನ್ ತಬ್ಕೊಳ್ತೀನಿ ಅಂತ. ಗೊತ್ತಿಲ್ಲ ನಂಗೆ ಈ ತರದೆಲ್ಲ ಯಾಕೆ ಹೇಳಿದ್ರು, ಏನದರ ಹಿಂದೆ ಅವರ ಉದ್ದೇಶ ಏನಿತ್ತೋ, ಅಥವಾ ತಾನು ಸೂಪರ್ ಸ್ಟಾರ್ ತಬ್ಬಿಕೊಂಡ್ರೆ ಎಲ್ರಿಗೂ ಖುಷಿ ಆಗ್ಬೋದು ಅನ್ನುವಂತ ಅವ್ರ ಭಾವನೆ ಇದ್ದಿರಬಹುದು, ಗೊತ್ತಿಲ್ಲ. ಆದ್ರೆ ಈ ತರದ ಮಾತುಗಳನ್ನ ಅವ್ರು ಹೇಳಿದ್ದಾರೆ. ಎಲ್ಲಕ್ಕಿಂತಲೂ ಗಂಭೀರವಾದ ಸಂಗತಿ ಅಂತಂದ್ರೆ, ನಾವು ಕಳೆದ ಈ SIT ರಚನೆ ಆದಾಗ್ಲಿಂದಲೂ ಇದರ ಕುರಿತಂತೆ ಮಾತನಾಡ್ತಾ ಬಂದಿದ್ದೀವಿ. SIT ರಚನೆಯ ಹಿಂದೆಯೂ ಕೂಡ ಒಂದು ಇಡೀ ತಂಡ ಇದರ ಷಡ್ಯಂತ್ರದ ಪಾತ್ರವನ್ನು ವಹಿಸಿತ್ತು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ನಾನು ತುಂಬಾ ಗಂಭೀರವಾದ ಆರೋಪ ಮಾಡ್ತೀನಿ, ಒಂದು ತಂಡ ಸ್ವತಃ ಸಿದ್ದರಾಮಯ್ಯನವರ ಆಸುಪಾಸಿನಲ್ಲೇ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇತ್ತು. ಆನಂತರ ಆ ತಂಡ ಅತಂತ್ರವಾಗಿ ಹೋಗಿದೆ ಇವತ್ತು ಅನ್ನೋದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ. ಆ ತಂತ್ರ ಅಲ್ಲೇ ಆ ಗುಂಪು ಅಲ್ಲೇ ಕುಳಿತುಕೊಂಡು ಅವರು ಈ SIT ಫಾರ್ಮ್ ಮಾಡಬೇಕು ಅಂತ ಹೇಳಿದ್ದಲ್ಲದೆ, ಈ ಒಬ್ರು ಮಂತ್ರಿ ಆಗಿದ್ದವರು ಸ್ಪಷ್ಟವಾಗಿ ಹೇಳಿದ್ರು, ಎಡಪಂಥೀಯರ ಒತ್ತಡದ ಮೇಲೆಯೇ ನಾವು ಈ SIT ಮಾಡ್ತಾ ಇದ್ದೀವಿ ಅಂತ ಒಪ್ಪಿಕೊಳ್ಳುವ ಮಟ್ಟಿಗೆ ಅವ್ರು ಬಂದ್ರು. ಆ ಬಂದ ನಂತರ SIT ಮಾಡಿದ್ರು. SIT ಎಲ್ಲಿವರೆಗೂ